ಒಬಿಸಿ ನಾಯಕರನ್ನ ಕೆಣಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆಶಿಯ ಏಕಪಕ್ಷೀಯ ನಿರ್ಧಾರಕ್ಕೆ ಒಬಿಸಿ ನಾಯಕರು ಕಿಡಿಕಾರ್ತಿದ್ದಾರೆ. ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅಧ್ಯಕ್ಷರ ನೇಮಕವನ್ನ ಮಾಡಿದ್ದಾರೆ. ಒಬಿಸಿ ಘಟಕದ ಅಧ್ಯಕ್ಷರನ್ನ ನೇಮಿಸುವುದಕ್ಕೆ ಆಕ್ರೋಶಗಳನ್ನ ಹೊರಗಾಕ್ತಿದ್ದಾರೆ. ನಿನ್ನೆ ಮೊನ್ನೆ ಪಕ್ಷಕ್ಕೆ ಬಂದ ಡಿಟಿ ಶ್ರೀನಿವಾಸ್ಗೆ ಪಟ್ಟವನ್ನ ಕೊಟ್ಟಿದ್ದೀರಿ ಅಂತ ಗರಂ ಆಗಿದ್ದಾರೆ. ಪಕ್ಷದ ಆಂತರಿಕ ವಿಚಾರಗಳು ನಾವು ಖಂಡಿತವಾಗ್ಲೂ ಕೂಡ ಉಸ್ತುವಾರಿ ಸಚಿವರ ಉಸ್ತುವಾರಿ ಸೆಕ್ರೆಟರಿ ಹತ್ರ ಮಾತಾಡ್ತೀವಿ, ಹೈಕಮಾಂಡ್ ಹತ್ರ ಮಾತಾಡ್ತೀವಿ, AICC ಅಧ್ಯಕ್ಷ ಹತ್ರ ಮಾತಾಡ್ತೀವಿ. ಆದರೆ ಪಕ್ಷದ ಆಂತರಿಕ ವಿಚಾರಗಳು ಬಂದಾಗ ಪಕ್ಷ ನಿಷ್ಠೆಗೆ ಬೆಲೆ ಕೊಡ್ತಾರೆ. ಆಂತರಿಕ ವಿಚಾರಗಳನ್ನ ಆಂತರಿಕವಾಗಿ ತೀರ್ಮಾನ ಮಾಡ್ಕೊಳ್ತೇವೆ ಹೊರತು BJPಯಿಂದ ಬಂದಾಗ ಮಣೆ ಹಾಕ್ತಕ್ಕಂಥ ನಾಗರಾಜ್ ಯಾದವ್ ಎಂದು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ತಡೆ ಹೊರಟಿರುವಂಥ ಆದೇಶದಲ್ಲಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಅನುಮೋದನೆ ಇಲ್ಲದೆ ನೇಮಕಾತಿ ನಡೆದಿದೆ ಅಂತ ಆದೇಶದಲ್ಲಿ ಇದೆ. ಇರ್ಬೋದು AICC ಅಧ್ಯಕ್ಷರು ಗಮನಕ್ಕೆ ತರದೆ ಅಪಾಯಿಂಟ್ಮೆಂಟ್ಗಳಾಗತ್ತೆ. ಇಲ್ಲ ಅದು ನೋಡಿ KPCC ಅಧ್ಯಕ್ಷರು ಪಕ್ಷವನ್ನು ಬಹಳ ಸದೃಢವಾಗಿ ಕಟ್ಟು ಬಂದಿರತಕ್ಕಂಥ ಒಬ್ಬ ಧೀಮಂತ ನಾಯಕ DK ಶಿವಕುಮಾರ್ ಸಾಹೇಬರು. ಅವರು ಪಕ್ಷದ ಹಿತದೃಷ್ಟಿಯ ಕೆಲವು ತೀರ್ಮಾನಗಳನ್ನು ಮಾಡ್ತಾರೆ. ಅದು ಪ್ರೊಸೀಜರ್ ಲ್ಯಾಬ್ಸ್ ಇದ್ದರೆ ಅದನ್ನು ಅಧ್ಯಕ್ಷರದ್ದು ಸರಿ ಮಾಡ್ತಾರೆ. ಅದೇನು ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ವೈಯಕ್ತಿಕವಾಗಿ ಯಾರನ್ನ ನಿಂದನೆ ಮಾಡೋದಾಗಲಿ, ಯಾರಿಗೂ ಟೀಕೆ ಮಾಡೋದಾಗಲಿ ನಾಗರಾಜ್ ಯಾದವ್ ಒಪ್ಪಲಿಕ್ಕೆ ಸಾಧ್ಯವೂ ಇಲ್ಲ. ಐ ವಾಸ್ ನಾಟ್ ಎನ್ ಆಸ್ಪಿರೆಂಟ್ ಫಾರ್ ದಟ್ ಪರ್ಟಿಕ್ಯುಲರ್ ಪೋಸ್ಟ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಆದರೆ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರ ಅಭಿಪ್ರಾಯ ಒಟ್ಟಾರೆ ಇರ್ತಕ್ಕಂಥ ಪಕ್ಷಕ್ಕೆ ದುಡ್ದವ್ರಿಗೆ ಕೊಡಬೇಕು. ಕೇವಲ ಈ OBC ಚೇರ್ಮನ್ಶಿಪ್ ಮಾತ್ರ ಅಲ್ಲ, ಯಾವುದೇ ಕೊಡೋದು ಕೂಡ ಪಕ್ಷದ ನಿಯತ್ತಾಗಿರ್ತಕ್ಕಂಥವ್ರು, ಪಕ್ಷದ ನಿಷ್ಠೆ ಇರತಕ್ಕಂಥವ್ರು, ಪಕ್ಷಕ್ಕೆ ಹಲವಾರು ವರ್ಷಗಳ ದುಡ್ದವ್ರನ್ನ ಗುರುತಿಸಬೇಕು ಅಂತಕ್ಕಂಥದ್ದು ಮೂಲತವಾಗಿರ್ತಕ್ಕಂಥ ಆಗ್ರಹ ಅಂತ ಹೇಳ್ತೀನಿ. ಅದನ್ನೇ ನಾನು ಕೂಡ ಹೇಳ್ತಕ್ಕೆ ಬಯಸ್ತಾ ಇದ್ದೇನೆ. ಆದರೆ BJPಯಿಂದ ಬಂದವರಾಗಲಿ ಇನ್ನೊಂದು ಪಕ್ಷದಿಂದ ಬಂದವರು ಕೆಲವು ವರ್ಷ ದುಡಿಬೇಕು ಅಂತ ಆಗ್ರಹವನ್ನು ಮಾಡ್ತೇವೆ. ನೇರವಾಗಿಯೇ ಬೇಸರವನ್ನ ಹೊರಗಾಕಿದ್ದಾರೆ ಶಾಸಕರು. ಬೇಳೂರು ಗೋಪಾಲಕೃಷ್ಣ ಮತ್ತು ನಾಗರಾಜ್ ಯಾದವ್ ಬೇಸರವನ್ನ ಹೊರಗಾಕಿದ್ದಾರೆ. ಇನ್ನು ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೂ ಯಾದವ್ ದೂರನ್ನ ಕೊಟ್ಟಿದ್ದಾರೆ. ಇನ್ನು ದೂರು ಕೇಳಿ ಬಂದ ಹಿನ್ನೆಲೆ ಡಿಕೆಶಿ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ಡಿಟಿ ಶ್ರೀನಿವಾಸ್ ನೇಮಕವನ್ನ ತಡೆ ಹಿಡಿದಿದ್ದಾರೆ ಹೈಕಮಾಂಡ್ ನಿರ್ಧಾರದಿಂದ ಡಿಕೆಶಿಗೆ ಭಾರೀ ಮುಖಭಂಗ ಆಗಿದೆ. ಒಬಿಸಿ ನಾಯಕರನ್ನ ಕೆಣಕು ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅತ್ತ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳಗಾವಿಯ ರಾಜಕೀಯಕ್ಕೆ ಹಸ್ತಕ್ಷೇಪವನ್ನ ಮಾಡಬೇಡಿ, ನೀವು ಬರಬೇಡಿ ಅನ್ನುವಂತ ಕೂಗುಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಇದರ ನಡುವೆ ಒಬಿಸಿ ನಾಯಕರನ್ನ ಕೆಣಕು ಬಿಟ್ಟಿದ್ದಾರೆ. ಅದು ಯಾವ ಕಾರಣಕ್ಕೆ ಗೊತ್ತೇನು? ಡಿಕೆಶಿ ಅವರ ಏಕಪಕ್ಷೀಯ ನಿರ್ಧಾರಕ್ಕೆ ಒಬಿಸಿ ನಾಯಕರು ಈಗ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಅಂದ್ರೆ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅಧ್ಯಕ್ಷರ ನೇಮಕ ಆಗಿದೆ. ಒಬಿಸಿ ಘಟಕದ ಅಧ್ಯಕ್ಷರನ್ನ ನೇಮಿಸುವ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ನಿರ್ಧಾರ ಸರಿ ಇಲ್ಲ ಅಂತ ಈಗ ಪಕ್ಷದ ನಾಯಕರೇ ಈಗ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ. ಅಂದ್ರೆ ನಿನ್ನೆ ಮೊನ್ನೆ ಪಕ್ಷಕ್ಕೆ ಬಂದ ಡಿಟಿ ಶ್ರೀನಿವಾಸ್ಗೆ ಪಟ್ಟವನ್ನ ಕೊಟ್ಟು ಬಿಟ್ಟಿದ್ದಾರೆ. ಈ ಮೂಲಕ ನೇರವಾಗಿನೇ ಅಸಮಾಧಾನ ಹೊರಗಾಕಿದ್ದಾರೆ ಶಾಸಕರು. ಬೇಳೂರು ಗೋಪಾಲಕೃಷ್ಣ ಮತ್ತು ನಾಗರಾಜ್ ಯಾದವ್ ಬೇಸರವನ್ನ ಹೊರಗಾಗಿ ಕಾಂಗ್ರೆಸ್ಸಿನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಯಾವಾಗ ಇಂಥದ್ದೊಂದು ದೂರು ಕೇಳಿ ಬರ್ತಿದ್ದಂತೆ ಡಿಕೆಶಿಯ ಆದೇಶಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಅಂದ್ರೆ TD ಶ್ರೀನಿವಾಸ್ ನೇಮಕವನ್ನ ತಡೆ ಹಿಡಿದಿದ್ದಾರೆ ಹೈಕಮಾಂಡ್ ಅವರು. ಯಾವಾಗ OBC ಘಟಕದ ಅಧ್ಯಕ್ಷರ ನೇಮಕ ಆಗುತ್ತೆ ಶಾಸಕರು ಅಸಮಾಧಾನವನ್ನ ಹೊರಗಾಕ್ತಾರೆ. ಅಂದ್ರೆ ನಿನ್ನೆ ಮೊನ್ನೆ ಪಕ್ಷಕ್ಕೆ ಬಂದವ್ರಿಗೆಲ್ಲ ಇಂಥ ಪಟ್ಟವನ್ನ ಕೊಡ್ತೀರಿ ಅನ್ನೋದಾದ್ರೆ ಏನು? DCM DK ಶಿವಕುಮಾರ್ ಅವರು ಏಕಪಕ್ಷೀಯ ನಿರ್ಧಾರವನ್ನ ಕೈಗೊಂಡಿದ್ದಾರೆ, ಇದು ಸರಿ ಇಲ್ಲ ಅಂತ ಸಿಡಿಮಿಡಿಗೊಳ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿನ ಉಸ್ತುವಾರಿಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಇವೆಲ್ಲವನ್ನ ಆಲಿಸಿ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಡಿಕೆಶಿ ಅವರ ಆದೇಶಕ್ಕೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಇನ್ನು ಹೈಕಮಾಂಡ್ ನಿರ್ಧಾರದಿಂದ ಡಿಕೆಶಿಗೆ ಭಾರಿ ಮುಖಭಂಗ ಆಗಿದೆ.